ಗಂಡ ಗಂಡುಗಳಿಗೆಲ್ಲ ಗಂಡ ಹಿಂದೂ ಮಹಿಳೆಯರ ಪಾಲಿಗೆ ಮಿತ್ರ. ನಿಮ್ಮಂತರ ಉಂಡ ಮುಂಡವನ್ನು ಕತ್ತರಿಸಲು ಬಂದಿರುವ ಮದಕರೆ, ವೀರ ಮದಕರೆ, ಗಂಡು ಮೆಟ್ಟಿದ ನಾಡಿನಲ್ಲಿ ಜನಿಸಿ ವೀರ ಪರಂಪರೆ ಹೊಂದಿರುವ ಕನ್ನಡ ವಂಶಗಳೊಂದು. ನಿನ್ನಂತ ತಲೆ ಹಿಡಿಕಿರ ತಲೆ ಕತ್ತರಿಸಲು ಬಂದಿರುವ ರಾಜವೀರ ಕಣ ನಾನು. ವೀರ ವೀರ ಶೂರ. ನೀನು ವೀರ ಶೂರನೆಂದು ಬಟಾಯಿ ಬಚ್ಚಿಕೊಂಡು ಮೈ ಮೇಲೆ ಎಚ್ಚರವಿಲ್ಲದ ನನ್ನನ್ನು ಕಚ್ಚಲು ಬಂದರೆ ನಿನಗೆ ಕಾದಿದೆ ಮರಣದ ಹೋಮ. ನಾನಾಗಿಯೇ ನಾನು ಈ ಅಗ್ನಿಯ ತಾಪವನ್ನು ಹೊರ ಉಮ್ಮಿಸುವ ಮಗ. ಇಲ್ಲಿಂದ ಓಡಿ ಹೋಗು ಮಗನ. ಸಾಹೇಬ್ರೆ ಸಾಹೇಬ್ರೆ, ಬೇಡ್ರಿ, ಈಗ ಮುಂದೆ ಸಮಯ ಬಂದಾಗ ನೋಡಿಕೊಳ್ಳೋಣಂತೆ. ಮೊದಲು ಇಲ್ಲಿಂದ ಹೊರಟು ಹೋಗೋಣ ಬಂದ್ರೆ ಸಾಹೇಬ್ರೆ. ಲೋಟ ಜಿಂಕೆ ಮುಂದೆ ಹೋದ ಸಿಂಹ ಮುಂದೆ ಕಾದ್ರ ಬೇಡಿ ಪೋ ಚಪಟವಿನ. ಇದು ನಾವೂರು. ಈ ಕಡೆ ಪುಟ್ಟಿನ ಪ್ರತಿ ಒಕ್ಕ ಅಮ್ಮ ಇನ್ನ ಚೆಲ್ಲಿಲ್ಲಕ್ಕ ಅಜ್ಜಿ ಕಾದು ಇದು ಕಾದರೆ ನಾ ಚೆಲ್ಲಿನ ಕಣ್ಣು ಪಡಿಂದ ಇದೇ ಕಣ್ಣು ಪಡಿಂದ ತಲಕ ಲೇಚಿపోతుందిరా. ಅವನ ಮಾತು ಕೇಳಿ ಸುಮ್ಮನೆ ನಿಂತು ಹೋಗ. ಇಲ್ಲವಾದರೆ ನಿಮ್ಮಿಬ್ಬರ ತಲೆಬುಡಿಯನ್ನು ಕಲ್ಲಿನಿಂದ ಚಚ್ಚಾಕಿ ಬಿಡುತ್ತಾನೆ ಮಗನೇ. ಎಚ್ಚರ. ಆಗ ಮಾತ್ರ ಮಾತಾಡ್ಬೇಡ್ರಿ, ಮುಂದೆ ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟು ಒಳ್ಳೆಯವನಂತ. ಪ್ರತಿ ಓಡು ಮೂತಿನಿಂದ ಕಲಿಸಿದ ಬಚ್ಚು ಮೀಸಲ್ ಕಾತರ దానికొక గౌరవం ఉండాలి, దానికొక తమ్ము ఉండాలి. ఆ రామాయణದಲ್ಲಿ ಕಾಣಕ ಆ ರಾವಣ, ಮಹಾಭಾರತದ ಕಾಣಕ ಆ ದುರ್ಯೋಧನ, ಆದರೆ ಆದರೆ ಈ ಕಲಿಯುಗದ ಕಾಣಕ ನಿನಗೇಕೋ ಈ ಆಸೆ? ಮುಂದೆ ನಿನ್ನ ಬಾಳನ್ನು ಚಲನಿಸಲು ಬರುತ್ತೇನೆ ಕಣ. ಅಲ್ಲಿಯವರೆಗೂ ನಮ್ಮದಿಂದ ಉಸಿರಾಡುತ್ತಾ ಇರೋ ಮಗನ. ಲೇ ವಯ್ಯಾರಿ, ನೀ ಕೂಚಪತ ವಿನಲ. ಲೇ ರಾಜಮಂತ್ರಿ, ಚಿಲಕ ಊರುಪೇಟೆ ಚಿಲಕ, ముందుంది నీకు ముసలమ్మ పండగ. నీ అబ్బ చూపిస్తా నీకు. నువ్వు చెప్పదానికి విన్నదానికి సూటరంగా వేట ಮೊಗಲೇ ಮೊಗ ನರಸತ್ತ ನಾಯಿ. ನಿನ್ನಂತ ಮಗಳ ನಾಯಿ ನನ್ನನ್ನು ಏನು ಮಾಡಲು ಸಾಧ್ಯ ಇಲ್ಲ. ಓ, ನೀವು ಇಲ್ಲಿಗೆ ಯಾಕೆ ಬರಲು ಹೋಗಿದ್ದೀರಿ? ನನ್ನ ಹೆಸರು ರೂಪಾಯಿ. ಚಿತ್ರದುರ್ಗದಲ್ಲಿ ಶಾಸನಗಳ ಅಧ್ಯಯನ ಮಾಡಲೆಂದು ಬಂದೆ. ಅಷ್ಟರಲ್ಲಿ ಈ ನೀಚನ ಕೈಯಲ್ಲಿ ಸಿಕ್ಕಿಬಿಟ್ಟು ದೇವರಂತೆ ನೀವು ನನ್ನ ಬಂದು ನನ್ನ ಶೀಲವನ್ನು ಕಾಪಾಡದೆ ಹೋಗಿದರೆ ನಾಯಿ ಮುಟ್ಟಿದ ಮಡಕೆ ಆಗುತ್ತಿತ್ತು ನನ್ನ ಬಾಡು. ಇರಲಿ ಬಿಡುವಪ್ಪ, ಒಳ್ಳೆಯವರಿಗೆ ಆ ದೇವರು ಎಲ್ಲೋ ಒಂದು ಕಡೆ ಕಣ್ಣು ತೆರೆದು ನೋಡುತ್ತಿರುತ್ತಾರೆ. ಆಯ್ತು, ನಾವು ಇಲ್ಲಿಂದ ಹೋಗೋಣ. ನೀವು ಯಾರೆಂಬುದು ನನಗೆ ತಿಳಿದಿಲ್ಲ. ಅಷ್ಟಕ್ಕೂ ನಿಮ್ಮ ಹೆಸರು ಸಹ ತಿಳಿದಿಲ್ಲ. ನಿಮಗೆ ಬಂಧು ಬಳಗ ಅಥವಾ ಮದುವೆ? ರೂಪ, ಮದುವೆ ಮಂಟಪ ಇದ್ಯಾವುದು ನನಗಿಲ್ಲ. ನನಗೆ ಒಬ್ಬಳು ಮುದ್ದಾದ ಒಬ್ಬಳು ತಂಗಿ ಇದ್ದಾಳೆ, ಹಾಗೆ ಒಬ್ಬ ಗೆಳೆಯನೂ ಇದ್ದಾನೆ. ಅವರಿಬ್ಬರ ಹೆಸರು ರಾಧಾ ಮತ್ತು ಸಂಜಯ್ ಅಂತ. ಅವರಿಬ್ಬರನ್ನು ಬಿಟ್ಟರೆ ನನಗೆ ಯಾರೂ ಆಸೆ ಇಲ್ಲಪ್ಪ. ನೋಡಿ ರವಿ, ಅವರಿಬ್ಬರೊಂದಿಗೆ ಈಗ ನಾನು ಇದ್ದೇನೆ ಅಂದುಕೊಳ್ಳಿ. ಏಕೆಂದರೆ ನನಗೂ ಸಹ
ಯಾರು ದಿಕ್ಕಿಲ್ಲ. ನಿಮ್ಮೊಂದಿಗೆ ನಾನು ಜೀವನ ನಡೆಸುತ್ತೇನೆ ರವಿ. ಬೇಡರಪ್ಪ ಬೇಡ. ನೀವೆಲ್ಲಿ ನಾನೆಲ್ಲಿ? ನಿಮಗೂ ನನಗೂ ಅಜಗಜಾಂತರ ವ್ಯತ್ಯಾಸವಿದೆ. ನಾನು ನೋಡಿದರೆ ಕಡು ಬಡವ, ನೀವು ನೋಡಿದರೆ ಒಳ್ಳೆಯ ವಿದ್ಯಾರ್ಥಿನಿ. ಹಾಗೆ ಸರಿ ಬರುವುದಿಲ್ಲ. ಅದು ಬೇರೆ ವಯಸ್ಸಿಗೆ ಬಂದಿರುವ ತಂಗಿಯ ಮದುವೆ ಮಾಡಬೇಕು. ನೋಡು ರವಿ, ನಾನು ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೇನೆ. ನಿಮ್ಮ ತಂಗಿಯ ಮದುವೆನು ನೀವು ಜೀವನ ಪೂರ್ತಿ ಇರುವವರೆಗೂ ನಾನು ನಿಮಗೋಸ್ಕರ ನನ್ನ ಉಸಿರಿನವರೆಗೆ ಕಾಯುತ್ತೇನೆ. ದಯವಿಟ್ಟು ನನ್ನ ಪ್ರೀತಿಯನ್ನು ಮಾತ್ರ ತಿರಸ್ಕರಿಸಬೇಡಿ ರವಿ, ತಿರಸ್ಕರಿಸಬೇಡಿ. ನೀನು ಇಷ್ಟೊಂದು ಕೇಳಿಕೊಳ್ಳುತ್ತಿದ್ದೀಯಾ ಅಂದರೆ ನಾನು ಒಪ್ಪದೆ ಇರುತ್ತೇನೆ. ನನ್ನ ಆಸೆಯ ಮನದಲ್ಲಿ ನಲ್ಲಿ ನಿಂತ ನನ್ನಲ್ಲಿ ನಾನು ಹಿಂದೆ ಭೂಮಿಯಲ್ಲಿ ನಿಂತಿರುವೆ. ನಿನ್ನಲ್ಲಿ ನಾನೇ ವಯಸ್ಸದ ನಲ್ಮಯನಲ್ಲಿ ನೀ ಹಿರದ ಕ್ಷಣವೂ ಇಲ್ಲ. ನನ್ನ ಹೃದಯ ತವಕಗಳಿಗೆ ಬೆಳಕು ಚೆಲ್ಲಿ ಈ ಮನಸೆಂಬ ಮನದೊಳಗೆ ಮನ ಸೇರು ಬಾ ಒಲೆ ನನ್ನಲ್ಲಿ. ಬಾಬಾ ಬಾಬಾ ನನ್ನ ಪ್ರಿಯತಮ, ನಿನ್ನ ಕವಿತೆಗಳು ಕಣ್ಣೀರು ಮುಟ್ಟಿ ನನ್ನ ಹೃದಯಕ್ಕೆ ಹೋಗಿದೆ. ಹೊಳೆಯುತ್ತಿರುವ ಈ ನಿಮ್ಮ ಹೃದಯವನ್ನು ತಲ್ಲಣಗೊಳಿಸುವೆ ಬಾ ನನ್ನ ಪ್ರಿಯತಮ.
ನಿನ್ನ ತಿಳಿ ಮನದ ತುಂಬ ನಿನ್ನ ಪ್ರೀತಿಯ ತುಂಬ ಒಲಿದು ಬಾಪ್ರಿಯೇ ಈ ಪೂಜೆಯ ಶುಭ ಸಮಯಕ್ಕೆ ಮನದಾಸೆಯುವ ಭಾಗ್ಯರಲ್ಲಿ ಶೃಂಗಾರ ಸಿರಿಯ ಸೌಂದರ್ಯ ರಾಣಿಯಾಗಿ ನಿನ್ನ ಮಧುರ ಕಂಠದಿಂದ ಈ ನಿನ್ನ ಪ್ರಿಯತಮನಿಗಾಗಿ ಒಂದು ಮಧುರ ಗಾನ ಆಡಬಾರದು. ಆಯ್ತು ನನ್ನ ಪ್ರಿಯತಮ, ನಿನ್ನಿಷ್ಟವೇ ನೋಡ. ಬಾ, ನಾವಿಬ್ಬರು ಸೇರಿ ಪ್ರೇಮಲೋಕವನ್ನು ಸೇರೋಣ. ಕೈಕರಿಸುವ ಹೂಗಳೊಡನೆ ಗಣಿಬಿಟ್ಟು ಕಲಿಯುವಗಳ ನಾಟ್ಯನೆಲ್ಲ ಇವುಗಳನ್ನ ನೋಡುತ್ತಾ ನಿಂತರೆ ನನ್ನ ಮನ ಆನಂದಗೊಳಿಸುತ್ತಿದೆ.
ಬೆಟ್ಟದ ತುದಿಯಿಂದ ಜುಳು ಜುಳು ನೀರಿನ ಶಬ್ದ ನೋಡುತ್ತಾ ನಿಂತರೆ ನನ್ನ ಮನ ಇನ್ನೂ ಆನಂದಗೊಳಿಸುತ್ತಿದೆ. ಆಕಾಶದಲ್ಲಿ ಆಗಸನಂತೆ ತೇಲಾಡುವ ಆಸೆ ಅತಿ ಹೆಚ್ಚಾಯಿತು ನನ್ನ ಮನ. ಅದು ಅಲ್ಲದೆ ಅವನ ತಂಗಿ ಮುಖ ನೋಡಲು 106 ದಿನಗಳಿಂದ ಕಾದು ಕುಳಿತಿರುವ ಈ ಸಂಜೆ, ಈ ಮುಸ್ಸಂಜೆಯ ಸುಳುವು ಎಷ್ಟು ತಡೆದರೂ ತಡೆಯಲಾರದ ಈ ಜೀವ. ಅದು ಅಲ್ಲದೆ ನನ್ನ ಪ್ರೀತಿಯ ಗೆಳೆಯನಾದ ರವಿ, ಅವನು ಒಪ್ಪಿಕೊಂಡರೆ ಸಾಕು. ಹಾಗೆಯೇ ರೂಪ ಕಾಲೇಜಿಗೆ ಹೋದವನು ಹಿಂದೆ ಬರಲಿಲ್ಲ. ಅಣ್ಣ, ಯಾವಾಗ ಬಂದೇಣ? ಇದನ್ನ ನಾನು ದಿಢೀರ್ ಅಂತ ಬಂದಿದೀಯಾ? ಒಂದು ಫೋನ್ ಇಲ್ಲ, ಒಂದು ವಾಟ್ಸಪ್ ಅಲ್ಲಿ ಮೆಸೇಜ್ ಇಲ್ಲ. ಹೇಳುವುದು ಹೇಳಿದ ತಂಗಿ, ಹೀಲಿನ ಹಣ್ಣ ಯಾವಾಗಲೂ ನಿನ್ನ ನೆರಳಿನಲ್ಲಿ ನಾ ಇರುವ ತಾಯಿ. ಅತಿ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಗಳನ್ನು ಕಳೆದುಕೊಂಡು ತೊಡಬಾರದ ಕಷ್ಟಗಳನ್ನು ಪಟ್ಟೆ. ವಿಚಿತ್ರ ಗತಿಯಲ್ಲಿ ಮಿತಿಯಿಲ್ಲದೆ ತಿರುಗುತ್ತಿರುವ ಈ ಕಾಲಚಕ್ರದಲ್ಲಿ ನಮ್ಮಂತ ಬಡವರು ಬದುಕಿರಬಾರದಮ್ಮ, ಬದುಕಿರಬಾರದು. ಹೌದು, ನಮ್ಮ ತಂದೆ ತಾಯಿಯರು ನಮ್ಮ ಜೊತೆ ಇದ್ದರೆ ಅದು ಎಷ್ಟೊಂದು ಸಂತೋಷ ಪಡುತ್ತಿದ್ದಾರಮ್ಮ ರೂಪ, ಅದೆಷ್ಟೊಂದು ಸಂತೋಷ ಪಡುತ್ತಾರೆ. ಹೌದು ಅಣ್ಣ, ಏನು ಮಾಡುವುದಣ್ಣ? ಆ ದೇವರು ಆಡಿಸುವ ಕೈಯಲ್ಲಿ ಗೊಂಬೆಗಳು ನಾವು ಅವನಾಡಿಸಿದಂತೆ ಆಡಿಸಬೇಕು. ಅಣ್ಣ, ಇದೇನಣ್ಣ ಮುಸ್ಸಂಜೆ ವೇಳೆಯಲ್ಲಿ ಸಿಡಿನಂತೆ ಆರ್ಭಟಿಸುತ್ತಿಲ್ಲ. ಹೋಗಲಿ ಬಿಡೋಣ, ಆಗಿದ್ದೆಲ್ಲ ಆಗಿ ಹೋಯ್ತು. ಅದೆಲ್ಲ ತಿರುಗಿ ಬರುತ್ತದೆ ಏನಣ್ಣ, ನಮ್ಮ ಜೀವನದಲ್ಲಿ ತಿರುಗಿ ಬರುತ್ತದೆಯಾ? ಅದು ಹಾಗಲ್ಲ ತಂಗಿ. ಆಕಾಶಕ್ಕಿಂತ ಎತ್ತರ, ಭೂಮಿಗಿಂತ ಬಗಲ, ಗಿರಿಯ ಶಿಖರಕ್ಕಿಂತ ಉನ್ನತ, ಗಂಗಕ್ಕಿಂತ ಪವಿತ್ರ, ಕಾವೇರಿಗೆ ಮಿಗಲಾರದ ಹೇ ನನ್ನ ಪ್ರಾಣ ಸಹಿತೆ ರಾಧ ಇರುವವರೆಗೂ ನಿನಗೆ ಯಾವ ತೊಂದರೆಯೂ ಬರುವುದಿಲ್ಲ. ಹಾಗೆ ನನ್ನ ನಲ್ಮೆಯ ಮಿತ್ರ ರವಿ ಇರುವವರೆಗೂ, ಹಾಗೆ ನನ್ನ ಮನದ ಆಸೆ ರೂಪ ಇರುವಾಗ ಯಾವ ತೊಂದರೆ ಬರುವುದಿಲ್ಲ ರೂಪ, ತೊಂದರೆ ಬರುವುದಿಲ್ಲ. ಏನು ಮಾಡಲಿ? ಆದರೆ ಎಂದು ಅರ್ಧಕ್ಕೆ ನಿಲ್ಲಿಸಬಿಟ್ಟಲ್ಲ ರೂಪ. ಅದು ಏನಂತ ಹೇಳಬಾರದು ರೂಪ. ಸಂಶಯವೇನಿಲ್ಲ, ನಿನ್ನಿಷ್ಟನೇ ಪಂದ್ಯದಲ್ಲಿರುವ ಈ ನಿನ್ನ ತಂಗಿ ದಟ್ಟವಾದ ಕಾಡಿನಲ್ಲಿ ಒಬ್ಬಳೆಯಾಗಿ ಓಡಾಡುವುದಿಲ್ಲ. ಏಕೆಂದರೆ ನಾನು ನೀನಿದೆಯ ಒಂದು ಬಲದ ಮೇಲೆ ನನಗೆ ಯಾವುದೇ ಸಂಶಯವಿಲ್ಲ. ನೀನು ಹೇಳಿದಾಗೆ ನಾನು ಕೇಳುತ್ತೇನೆ. ಅದು ನಿಜ ತಂಗಿ. ಎತ್ತವರ ಇಲ್ಲದೆ ಹೋದರು, ರಕ್ತ ಸಂಬಂಧ ಇಲ್ಲದೆ ಹೋದರು, ಸ್ನೇಹದ ಕಡಲಿನೆಂಬ ನನ್ನ ಪ್ರಾಣ ಸ್ನೇಹಿತ ರವಿ ಇರುವವರೆಗೂ, ಹಾಗೆ ರಾಧ ಇರುವವರೆಗೂ ಯಾವ ತೊಂದರೆ ಬರುವುದಿಲ್ಲ ರೂಪ, ಯಾವ ತೊಂದರೆ ಬರುವುದಿಲ್ಲ. ಇದೇನಣ್ಣ, ಎಂದು ಇಲ್ಲದವನು ಎಂದು ರೂಪ ರವಿ ಬಗ್ಗೆ ಇಷ್ಟೊಂದು ಹೊಗಳುತ್ತಿದೆಯಲ್ಲ, ಈ ಸಮಾಚಾರ? ವಿಷಯ ಹೇಳುವುದು ಏನಿದೆ ತಂಗಿ, ಮುಂದೆ ಎಲ್ಲ ನಿನಗೆ ಅರ್ಥವಾಗುತ್ತದೆ. ಈ ನಿನ್ನ ಹಣ್ಣನಿಗೆ ಹೊಟ್ಟೆ ತುಂಬಾ ಹಸಿವಾಗುತ್ತಿದೆ, ತಿನ್ನಲು ಏನಾದರೂ ಊಟ ಬಡಿಸುವೆಯ ತಂಗಿ? ಇದೇನಣ್ಣ, ಇಷ್ಟೊಂದು ಸಂಕೋಲೆಯಿಂದ ಹೇಳುತ್ತಿದೆಯಲ್ಲ ಅಣ್ಣ. ನಿನ್ನ ಬಾಯಿಂದ ಬರುವ ಒಂದೊಂದು ಮಾತು ನನಗೆ ಸಿಗುತ್ತಿದ್ದಂಗೆ. ಅಣ್ಣ, ಆದಷ್ಟು ಬೇಗ ನಿನ್ನ ತಂಗಿ, ನಿನ್ನ ಫ್ರೆಂಡ್ ರೂಪ ಮತ್ತೆ ನಿನ್ನ ಸ್ನೇಹಿತ ರವಿಯನ್ನು ಮನೆಗೆ ಕರೆಸಿ ಹಬ್ಬದೂಟ ಮಾಡಿ ನಿಮ್ಮ ಎಲ್ಲರಿಗೂ ಹೊಟ್ಟೆ ತುಂಬಾ ಊಟ ಬಡಿಸುತ್ತೇನೆ. ಚಿಂತ ನನ್ನ ಮುಚ್ಚಿನ ತಂಗಿ,
ಈ ಜಗತ್ತಿನಲ್ಲಿ ಯಾರಿಗೂ ಸಿಗಬಾರದು. ನಮ್ಮ ಜನ್ಮದ ಅನುಬಂಧವೋ ಅನುರಾಗವೋ ಒಂದು ತಿಳಿಯಲಾಗಿದೆ. ಈ ಕಥಲೇಖನ ಮನಸ್ಸು ಹಗೂರವಾಗಲಿ ಎಂದು ಈ ಮುಂದೆ ಕುಳಿತಿರುವ ಕಲಾಭಿಮಾನಿಗಳಿಗೆ ಹಣ್ಣ ತಂಗಿಯರಾಗಿ ಕಣ್ಣರಿಸಿದ ಹಾಡುವರು ನನ್ನ